ಹಾಯ್, ಎಲ್ಲರಿಗೂ ನಮಸ್ಕಾರ. ಐಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅನ್ನೋ ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯ. ದಯವಿಟ್ಟು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಆ ರಾಯರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆಯ ರಥೋತ್ಸವ ನೋಡುವ ಭಾಗ್ಯ ನಮ್ಮದಾಗಿದೆ, ಹಾಗೂ ನಿಮ್ಮದು ಆಗಲಿ ಅಂತ ಕೇಳ್ಕೊಳ್ತಾ ರಾಯರ ಮಠಕ್ಕೆ ಬಂದಿದ್ದೇವೆ. ನಾವು ಆ ಸಣ್ಣ ವಿಶೇಷವಾದ ರಥೋತ್ಸವವನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಇದೇ ಥರ ಇನ್ನೂ ಹೆಚ್ಚು ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ, ಎಲ್ಲರೂ ರಾಯರ ಮಠಕ್ಕೆ ಹೋಗೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ರಾಯರಿಗೆ ನಮಿಸುತ್ತಾ ಬನ್ನಿ, ನಾವು ಒಳಗಡೆ ಪ್ರವೇಶವನ್ನು ಪಡ್ಕೊಳ್ಳೋಣ. ಇವತ್ತೇನಾದರೂ ವಿಶೇಷ ಇದೆಯಾ ಅಂತ ಒಮ್ಮೆ ಕೇಳುವ ಅಂತ ಅಲ್ಲಿ ಸೇವಾ ಕೌಂಟ್ರಲ್ಲಿ ಕೇಳಿದ್ವಿ. ನಾವು ಪ್ರತಿ ವರ್ಷ ಹೋದಾಗಲೂ ಏನಾದರೂ ಒಂದು ವಿಶೇಷತೆ ಇದ್ದೇ ಇರೋದು, ಹಾಗೆ ಈ ವರ್ಷವೂ ಇರ್ಬೋದು ಅಂತ ಕೇಳಿದ್ವಿ. ಆದರೆ ಅಲ್ಲಿ ನಮಗೆ ನಿರಾಸೆ ಆಯಿತು. ಯಾವುದೇ ಥರ ವಿಶೇಷತೆ ಇಲ್ಲ ಅಂತೇಳಿದ್ರು. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಹೊರಡೋಣ ಅಂತ ನಾವೆಲ್ಲ ರೆಡಿ ಆದ್ವಿ. ಇನ್ನೇನು ಹೊರಡೋ ಟೈಮಲ್ಲಿ ಅನೌನ್ಸ್ಮೆಂಟ್ ಬಂತು. ಆವಾಗ ಆಗಿದ್ದು ಖುಷಿನೇ ಬೇರೆ. ಆವಾಗ ಏನು ಮಾಡಿದ್ವಿ, ನಾವು ಟ್ರೈನ್ ಕ್ಯಾನ್ಸಲ್ ಮಾಡಿದ್ವಿ. ಅವತ್ತು ಅಲ್ಲೇ ಉಳ್ಕೊಂಡು ರಾಯರ ರಥೋತ್ಸವ ನೋಡಿದ್ವಿ. ಇದಕ್ಕಿಂತ ಮಹಾಭಾಗ್ಯ ನಮಗೇನಿದೆ ಅಲ್ವಾ? ಬನ್ನಿ, ನೀವು ನೋಡಿ ಕಣ್ಣು ತುಂಬಿಸ್ಕೊಳ್ಳಿ, ಹಾಗೆ ರಾಯರ ಆಶೀರ್ವಾದವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಗಜರಾಜನ ಮೇಲೆ ರಾಯರ ಬೆಳ್ಳಿಯ ಗಜರಾಜನ ಮೇಲೆ ರಾಯರು ಬರ್ತಾರೆ, ನೋಡುವ. ಇಲ್ಲಿ ನಾವು 5 ಬಗೆಯ ರಥೋತ್ಸವವನ್ನು ಕಾಣಬಹುದು. ಮೊದಲನೆಯದು ಅದನ್ನು ಹೇಳಿದ್ದಲ್ಲ, ಬೆಳ್ಳಿಯ ಗಜರಾಜ. ಎರಡನೇದು ಚಿನ್ನದ ರಥೋತ್ಸವ. ಮೂರನೇದು ಬೆಳ್ಳಿ ರಥದ ರಥೋತ್ಸವ. ನಾಲ್ಕನೇದೊಂದು ಮರ ರಥೋತ್ಸವ. 5ನೇದು ಕಂಚಿನ ರಥೋತ್ಸವ. ಇಷ್ಟು ರಥೋತ್ಸವವನ್ನು ನಾವಿಲ್ಲಿ ಕಾಣಬಹುದು. ಗಜರಾಜನ ಮೇಲೆ ನಮ್ಮ ರಾಯರನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಲ್ಲ. 7 ಜನ್ಮದ ಪುಣ್ಯ ಅನಿಸುತ್ತೆ. ಸಾಮಾನ್ಯ ಎಲ್ಲರಿಗೂ ರಾಯರ ಮಠ ತಪ್ಪೋದಕ್ಕೆ ಅವಕಾಶ ಇರೋದಿಲ್ಲ. ಅವರು ಯಾವಾಗ ನಮಗೆ ಆಮಂತ್ರಣ ಪತ್ರ ಕೊಡ್ತಾರೋ ಆವಾಗಲೇ ನಾವು ಬರೋದಕ್ಕಾಗುತ್ತೆ ಅಂತ ಅನಿಸುತ್ತೆ ಅಲ್ವಾ?
ಚಿನ್ನದ ರಥದಲ್ಲಿ ನಮ್ಮ ರಾಯರ ಸವಾರಿ, ಬೆಳ್ಳಿ ರಥದಿಂದ ಚಿನ್ನದ ರಥಕ್ಕೆ ನಮ್ಮ ರಾಯರ ಆಗಮನ ಆಗಿದೆ. ಈಗ ರಥ ಬರ್ತಾ ಇದೆ, ನೀವು ನೋಡಿ ಕಣ್ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ ಜನಸಾಗರನೇ ತುಂಬಿತು ಅಂತ ಹೇಳ್ಬೋದು. ನೀವೇ ಕಣ್ಣಾರೆ ನೋಡಿ. ಇದಾದಮೇಲೆ ಕಂಚಿನ ಪಂಚಲೋಹ ಅಂತ ಹೇಳ್ತೀವಿ, ಕಂಚಿನ ಅದು ರಥೋತ್ಸವನೂ ಸಹ ಇದೆ. ನಿಮಗೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ. ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ದೀರ ಎಲ್ಲರ ಮೇಲೂ ರಾಯರ ಆಶೀರ್ವಾದ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಎಲ್ಲರೂ ಆದರೆ ಸಾಧ್ಯವಾದರೆ ಒಮ್ಮೆ ಮಂತ್ರಾಲಯಕ್ಕೆ ಭೇಟಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಜನಸಾಗರನೇ ಇದೆ ಅಲ್ಲ. ನಮಗೆ ಈ ಭಾಗ್ಯ ಸಿಕ್ಕಿದೆ ಪುಣ್ಯ ಅಂತ ಅಂದ್ಕೊತೀವಿ. ಹಾಗೆ ಅಲ್ಲಿ ಹೋಗಿ ಮುಗಿಸ್ಕೊಂಡು ಊಟ ಪ್ರಸಾದ, ರಾಯರ ಪ್ರಸಾದ ಸಿಕ್ತು, ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.